ಎಲ್ಲರಿಗೂ ನಮಸ್ಕಾರ. ಪಪ್ಪು ಸಾರು ಮಾಡೋದು ನೋಡೋಣ. ಈ ಸಾಂಬಾರು ಮಾಡೋಕ್ಕೆ ನಾನು 1 ಕಪ್ ತೊಗರಿಬೇಳೆ, 2 ಟೊಮೊಟೊ, 4 ಮೆಣಸಿನಕಾಯಿ, 1 ಬೆಳ್ಳುಳ್ಳಿ, 1 ಗಡ್ಡೆ, 2 ಈರುಳ್ಳಿ ತೊಗೊಂಡಿದ್ದೀನಿ. ತೊಗರಿಬೇಳೆನ 4-5 ಸಲ ತೊಳೆದು ಕುಕ್ಕರ್ಗೆ ಹಾಕಿ, 2 ಟೊಮೊಟೊ, 4 ಮೆಣಸಿನಕಾಯಿ, ಬೇಕಾದಷ್ಟು ಉಪ್ಪು, ಅರಿಶಿನ, 2 ಲೋಟ ನೀರು ಹಾಕಿ ಮುಚ್ಚಳ ಹಾಕಿ ಸ್ಟವ್ ಮೇಲೆ ಇಡಿ. ಕುಕ್ಕರಲ್ಲಿ 4-5 ವಿಸಿಲ್ ಹಾಕಿಸಿ ಬೇಳೆ ಚೆನ್ನಾಗಿ ಬೆಂದಬೇಕು. ಕುಕ್ಕರ್ ಮುಚ್ಚಳ ತೆಗೆದು ಬೇಳೆ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಕೋಲಿನ ಸಹಾಯದಿಂದ ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ. ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಬೇಕಾದಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಜಜ್ಜಿರುವ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ, ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ಈ ತೊಗರಿಬೇಳೆನ ಹಾಕಿ ಬೇಕಾದಷ್ಟು ನೀರು ಹಾಕಿ ಕುದಿಸಿ. ಸಾಂಬಾರೇನು ಜಾಸ್ತಿ ಹೊತ್ತು ಕುದಿಸೋದು ಬೇಡ, 1 ನಿಮಿಷ ಕುದಿಸಿದ್ರೆ ಸಾಕು. ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಬೇಕಾದರೆ ಸೊಪ್ಪು ಕೂಡ ಆಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನನಗಿಲ್ಲಿ ಸೊಪ್ಪು ಇರಲಿಲ್ಲ, ಅದಕ್ಕೆ ಬರೀ ಬೇಳೆ ಹಾಕಿ ಮಾಡಿದ್ದೀನಿ. ಒಗ್ಗರಣೆ ಕೂಡ ತುಪ್ಪದಲ್ಲಿ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಮುದ್ದೆಗೆ ಮಾಡಿದ್ದೀನಿ. ಅನ್ನ, ಚಪಾತಿ, ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಜಾಸ್ತಿ ಬಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನಮ್ಮ ಮನೇಲಂತೂ ಚೆನ್ನಾಗೇ ಬಂತು. ನಾನು ಮುದ್ದೆಗೆ ಮಾಡಿದ್ದೀನಿ. ಒಮ್ಮೆ ಟ್ರೈ ಮಾಡಿ, ನೀವು ಹೇಗೆ ಬಂತೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್.